ಬ್ಯಾರಿಕೂಟದ ಈ ಒಂದು ಐತಿಹಾಸಿಕ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡುವಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಸಂಘಟಿಸಿದಂತಹ ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು, ಇವತ್ತಿನ ಅಧ್ಯಕ್ಷ ಆಗಿರುವಂಥ ಸನ್ಮಿತ ಶಬೀರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ನಮಗೆ ಗೌರವಿತರು, ವಿಧಾನ ಪರಿಷತ್ನ ಸದಸ್ಯರು, ಮುಖ್ಯಮಂತ್ರಿ ರಾಜ್ಯ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರೇ, ಇನಾಯತ್ ಅಲಿ ಅವರೇ, ಜಿ ಎ ಬಾವಕ್ಕನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ರಿಯಾಸ್ ಫರಂಗಿಪೇಟೆ ಅವರೇ, ಇನ್ನಿತರ ಎಲ್ಲ ನಮ್ಮ ಗಣ್ಯಾತಿ ಗಣ್ಯ ಅತಿಥಿ ವರ್ಗದವರೇ, ನನ್ನ ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮಮಿತ್ರರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನಿವತ್ತು ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷ ಅಂತ ಶಬೀರ್ ಅವರನ್ನು, ಈ ಸಮಿತಿಯ ಸರ್ವ ಸದಸ್ಯರನ್ನು, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕೂಡ ಇಡೀ ನಮ್ಮ ಕರಾವಳಿ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಬ್ಯಾರಿಕೂಟ ಇವತ್ತು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದು, ಇದು ಬೆಂಗಳೂರಿನಲ್ಲಿ ನೆಲೆಸಿ ವಿವಿಧ ಕಾರ್ಯಕ್ರಮ, ಉದ್ಯಮ, ಶಿಕ್ಷಣ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಮಾಡುವಂತಹ ಎಲ್ಲ ಕೂಡ ಸೇರಿಕೊಂಡು 90% ಬೆಂಗಳೂರಿನಲ್ಲಿ ಇರುವಂಥದ್ದು, 10% ಬೇರೆ ಬೇರೆ ಕಡೆಯಿಂದ ಇವತ್ತು ನಮ್ಮ ಉಮರ್ ಅವರು ಕೂಡ ಬಂದಿದ್ದಾರೆ. ಆದ ಕಾರಣ ಬಹುಶಃ ಈ ಒಂದು ಕೂಟ ಒಂದು ಸೌಹಾರ್ದತೆ ಮತ್ತು ಪ್ರೀತಿಯ ಕೂಟ, ಪರಸ್ಪರ ಒಬ್ಬರಿಗೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಕೂಟ ಇವತ್ತಾಗಿದೆ. ಈ ಒಂದು ಕೂಟದಲ್ಲಿ ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಕಲಿತವರು ಇರ್ಬೋದು, ಕಲಿಯೋದಿರ್ಬೋದು, ವ್ಯಾಪಾರ ಮಾಡೋದು, ದುಡಿಯೋನಿರ್ಬೋದು. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಅತ್ಯಂತ ಪ್ರೀತಿಯ, ಸೋದರತೆಯ, ಬ್ಯಾರಿಯ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನು ನಾವು ಇವತ್ತು ಪರಿಚಯ ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಬ್ಯಾರಿಕೂಟ ಮಾತ್ರ ಅಲ್ಲ. ಇವತ್ತಿನ ಕಾರ್ಯಕ್ರಮ ಅದು ಬ್ಯಾರಿ ಸಮುದಾಯದ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರ ಏನಿದೆ, ವಿಚಾರ ಏನಿದೆ, ಸಂಸ್ಕೃತ ಕಾರ್ಯಕ್ರಮ ಏನಿದೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಸಂತೋಷದಲ್ಲಿ ಆಚರಿಸುವ ಜೊತೆಯಲ್ಲಿ ಎಲ್ಲ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಶಬೀರ್ ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ತಾವೆಲ್ಲರೂ ಕೂಡ ಬೇರೆ ಬೇರೆ ಕೈಲಿ ತಾವು ದುಡಿತಿದ್ದೀರಾ, ಬ್ಯಾರಿಗಲ್ಲಿ ಯಾವಾಗಲೂ ಕೂಡ ಸಾಹಸಿಗರು. ನಾನು ಯಾವ ಕೂಡ ಹೇಳ್ತಾ ಇರ್ತೇನೆ, ದುಡಿಮೆಗೆ ವಿಶೇಷವಾಗಿ ಆ ಒಂದು ಶಕ್ತಿ ಇರುವಂಥ ಸಮುದಾಯ ಅಂತ ಹೇಳಿದರೆ ಅದು ಬ್ಯಾರಿ ಸಮುದಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕರಾವಳಿ ಪ್ರದೇಶದ ಎಲ್ಲರ ಪ್ರೀತಿ ವಿಶ್ವಾಸ, ಬೆಂಗಳೂರಿನಲ್ಲಿ ಬಂದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಇವತ್ತು ಪಡೆದುಕೊಂಡು, ಎಲ್ಲ ಜಾತಿ ಎಲ್ಲ ಧರ್ಮದ ಸಹಕಾರ ಪಡೆದುಕೊಂಡು ಅತ್ಯಂತ ಸಣ್ಣ ಕೆಲಸದಿಂದ ಅತ್ಯಂತ ದೊಡ್ಡ ಕೆಲಸದವರಿಗೆ ಬೇರೆಯವರು ಓದಿ ಬಿಸಾಡಿದಂಥ ಪೇಪರನ್ನು ಹೆಕ್ಕಿ ಅದನ್ನು ಬಹುಶಃ ಇವತ್ತು ಮಾರಿ ಜೀವನ ಮಾಡಿ ನನ್ನ ಮಗನನ್ನು ಡಾಕ್ಟರ್ ಇಂಜಿನಿಯರ್ ಮಾಡುವಂಥ ಇತಿಹಾಸ ಇದೆ. ಬೇರೆಯವರು ಬಹುಶಃ ಈ ಕೊಡುವಂಥ ಬಾಟ್ಲಿಯನ್ನು ಉಪಯೋಗ ಮಾಡಿಕೊಂಡು ಅಥವಾ ಅದರ ಬೂಚನ್ನು ಇವತ್ತು ಉಪಯೋಗ ಮಾಡಿಕೊಂಡು ಅದನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಶ್ರೀಮಂತ ಅದನ್ನು ಬಹುಶಃ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಟ್ಟಷ್ಟು ಉದಾಹರಣೆಗಳಿದೆ. ಮೀನುಗಾರಿಕೆ ಎಲ್ಲ ವರ್ಗ ಜೊತೆ ಇವತ್ತು ಮಂಗಳೂರಿನ ಪೋರ್ಟಿನಲ್ಲಿ, ಮಂಗಳೂರಿನ ಬಂದರಿನಲ್ಲಿ ನೀವು ನೋಡಿದರೆ ಬೆಳಿಗ್ಗೆ 3:15 ಗಂಟೆಗೆ 4 ಗಂಟೆಗೆ ಎದ್ದು ಆ ಯುವಕ ಬಂದು ಅಲ್ಲಿ ಐಸ್ ಹೊತ್ತುಕೊಂಡು, ಮೀನು ಹೊತ್ತುಕೊಂಡು, ಗೋಣಿ ಮೂಟೆ ಹೊತ್ತುಕೊಂಡು 11 ಗಂಟೆ ತನಕ ದುಡಿದು 11 ಗಂಟೆ ಮನೆಗೆ ಹೋಗಿ ಅವರ ಹೆಂಡತಿ ಮಕ್ಕಳನ್ನು, ತಂದೆ ತಾಯಂದಿರು ಮತ್ತು ಸೋದರನು ಸಾಕು ಮತ್ತು ಶಿಕ್ಷಣ ಕೊಡುವಂಥ ದೊಡ್ಡ ಮಟ್ಟದ ಶ್ರಮಜೀವಿಗಳಿದ್ದರೆ ಅದು ಬ್ಯಾರಿ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಬ್ಯಾರಿಗಳಿಗೆ ಇವತ್ತು ಒಕ್ಕೂಟ ತೋರಿಸಿರಿ. ನಾವು ಬಹುಶಃ ಯಾವುದೇ ಜವಾಬ್ದಾರಿ ಕೊಡಿ ಬ್ಯಾರಿಗಳು ಬಹುಶಃ ಅದು ಅತ್ಯಂತ ಯಶಸ್ವಿಯಾಗಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೆಂಗಳೂರಿನಲ್ಲಿ ನೆಲೆಸಿದ ಸಂದರ್ಭದಲ್ಲಿ ಬೆಂಗಳೂರು ನಮ್ಮ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಎಲ್ಲ ಮುಸ್ಲಿಂ ಸಮಾಜ ಎಲ್ಲ ಹಿರಿಯ ಕಿರಿಯರು ಹಿಂದೂ ಎಲ್ಲ ಜಾತಿ ಎಲ್ಲ ವರ್ಗದ ಕೂಡ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಅವಕಾಶ ತಾವೆಲ್ಲ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 10ನೇ ಸಂಜೆ ಬೆಳಗಾವಿಯಿಂದ ಬಂದಷ್ಟೇ ನಾಳೆ ಉತ್ತರ ಕೊಡ, ಆದರೂ ಕೂಡ ಬ್ಯಾರಿಗಳ ಮತ್ತು ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿ ಇರುವ ಕಾರಣ ನಿಮ್ಮೆಲ್ಲ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿ ವಿಶ್ವಾಸವೇ ಸನ್ಮಾನ ಮುಖ್ಯಮಂತ್ರಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಶಾಶ್ವತವಾಗಿ ಪ್ರೀತಿ ವಿಶ್ವಾಸ ಖಂಡಿತವಾಗಿ ಇವತ್ತು ಇದೆ ಅಂತ ನಾನು ಎದ್ಕೊಳ್ತಾ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬೇರೆ ಬೇರೆ ಚರ್ಚೆ ಮಾಡಲಿಕ್ಕಿದೆ. ಮುಂದೆ ನಾವೆಲ್ಲರೂ ಕೂಡ ಚರ್ಚೆ ಮಾಡುವ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾಜ ಮಾಡಿಕೊಂಡು ಸೌಹಾರ್ದತೆಯ ಸೋದರತೆಯ ಸಮಾಜದ ಒಂದು ಕರಾವಳಿ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗುವಂಥ ಅವಕಾಶ ಆಗಬೇಕು. ಸಮಸ್ಯೆಗಳು ಬರ್ತದೆ ಸ್ವಾಭಾವಿಕ, ಸಮಸ್ಯೆ ಇಲ್ಲದೆ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಿನ್ನಾಭಿಪ್ರಾಯ ಕುಳಿತುಕೊಂಡು ಅರ್ಥ ಮಾಡಿ ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾರತೀಯರೆಂಬ ಹೋಗುವಂಥ ದೊಡ್ಡ ಮನೋಭಾವನ ಹಮ್ಮಿಕೊಂಡು ನಾವೆಲ್ಲ ಕೂಡ ಮುಂದೆ ಹೋಗಬೇಕಂತ ಹೇಳಿಕೊಂಡು
ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು MLA MP ಮಾತ್ರ ಸಾಧ್ಯವಿಲ್ಲ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಭುಜಕ್ಕೆ ಭುಜ ಕೊಟ್ಟು ನಮಗೆ ಪ್ರೀತಿಯ ಸೌಹಾರ್ದ ಸಾಮರಸ್ಯ ಸಮಾಜ ಕಟ್ಟಬೇಕಂತೇಳಿ ನೀವೆಲ್ಲರೂ ಕೂಡ ಕೈ ಜೋಡಿಸಿದ ಯಶಸ್ವಿ ಆಗ್ತದೆ. ಆ ಕೈಯನ್ನು ತಾವೆಲ್ಲ ಕೊಡಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಬಯಸಿ, ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನನ್ನ ರಾಜ್ಯದ ಬಹುಶಃ ನಾನು ಅತ್ಯಂತ ಅದೃಷ್ಟವಂತ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರ ಆ ಸಾಮಾಜಿಕ ಕಳಕಳಿಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು 5 ವರ್ಷ ಸಚಿವ ಸಂಪುಟದಲ್ಲಿ ಸದಸ್ಯನಾಗಿದ್ದುಕೊಂಡು ಹಲವಾರು ಅವರ ಅನುಭವ ವಿಶೇಷ ನನಗೆ ಪಡ್ಕೊಳ್ಳುವಂಥ ಅವಕಾಶ ಆಗಿದೆ. ನಾನು ಒಂದೇ ಉದಾಹರಣೆ ನಾನು ಹೇಳಲಿಕ್ಕೆ, ಸಾಮಾಜಿಕವಾದ ಕಳಕಳಿ ಚಿಂತನೆ ಹೇಗಿದೆ ಅಂತ ಹೇಳಿದರೆ ನಾನು ಒಂದೇ ಉದಾಹರಣೆ ನಾನು ಹೇಳಲಿಕ್ಕೆ ನಿಮಗೆ ಬಯಸುವಂಥದ್ದು. ಒಂದು ದೊಡ್ಡ ಮಟ್ಟ ಸಂಸ್ಥೆಗೆ ಒಂದು ಡೈರೆಕ್ಟರ್ ಪೋಸ್ಟ್ ಇತ್ತು. ಆ ಪೋಸ್ಟಿಗೆ ಯಾರನ್ನು ನೇಮಕ ಮಾಡಬೇಕಂತ ಹೇಳಿದಾಗ 2-3 ಹೆಸರಿತ್ತು. ನಾನು ಮತ್ತು ಶರಣ್ ಪ್ರಕಾಶ್ ಪಟೇಲ್ ಸಾಹೇಬ್ರ ಹತ್ರ ಹೋದೆವು, ಫೈಲ್ ತಗೊಂಡು ಯಾರೆಲ್ಲಿದ್ದಾರೆ ಅಂತ ಕೇಳಿದಾಗ 2-3 ಹೆಸರು ಹೇಳಿದೆವು. ಆಗ ಮುಖ್ಯಮಂತ್ರಿಯಲ್ಲಿ ಮಾತು, ಆ ಒಂದು ಸಣ್ಣ ಮೈನ್ಯೂಟ್ ಕಮಿಟಿ ಒಬ್ಬ ಜನ ಇದ್ದಾರಲ್ಲ ಅವ್ರು ಯಾಕೆ ಸಾಧ್ಯವಿಲ್ಲ ಅಂತೇಳಿ. ಆಗ ನಾನು ಮತ್ತು ಶರಣ್ ಪ್ರಕಾಶ್ ಪಟೇಲ್ ಅವ್ರಿಗೆ ಅವರು ವೃತ್ತಿಯಲ್ಲಿ ಮಾತ್ರ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಆಡಳಿತ ಅವ್ರಿಗೆ ಅಷ್ಟೇನು ಗೊತ್ತಿರುವುದಿಲ್ಲ, ಆದವ್ರ ಕಷ್ಟ ಅಂತ. ಆಗ ಹೇಳಿದ ಒಂದೇ ಮಾತು ನಮಗೆ ಈಗಲೂ ಕೂಡ ದೊಡ್ಡ ಪಾಠ. ಅವರು ಮುಖ್ಯಮಂತ್ರಿಗಳು ಹೇಳೋ ಒಂದೇ ಮಾತು ಅಂತ ಹೇಳಿದರೆ, ಅತ್ಯಂತ ಸಣ್ಣ ಸಮುದಾಯದ ಅವನಿಗೆ ನಾವು ಸರ್ಕಾರ ಇವತ್ತು ಬೆಂಬಲ ಮತ್ತು ಸಹಕಾರ ಕೊಡದಿದ್ದರೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯವಿದೆ, ಅವನಿಗನ್ನೇ ಮಾಡಬೇಕಂತ ಹೇಳಿ ಅವರನ್ನೇ ಮಾಡಿ 5 ವರ್ಷ ಅತ್ಯುತ್ತಮವಾಗಿ ಆ ಸಂಸ್ಥೆ ನಡೆಸಿಕೊಂಡು ಹೋಗಂತ ಆ ಸಾಮಾಜಿಕವಾದ ಕಳಕಳಿ ಚಿಂತನೆ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪಾಠ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ನಾನು ಅವರ ಕಾಲದಲ್ಲಿ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಕೂತ್ಕೊಂಡ ಅವಕಾಶ ಎಲ್ಲರ ಅವರ ಆಶೀರ್ವಾದ ಮುಖಾಂತರ ಇವತ್ತು ನನಗೆ ಆಗಿದೆ. ನಾನು ಸಭಾಧ್ಯಕ್ಷ ವಹಿಸಿಕೊಂಡ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಬಹುಶಃ ಇದು ಕನ್ನಡ ಸರಿಯಾಗಿ ಮಾತಾಡಲಿಕ್ಕೆ ಬರದಿಲ್ಲ, ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ವಯಸ್ಸಿನಲ್ಲಿ ಬೇರೆಯವ್ರಿಗಿಂತ ಕಿರಿಯರಾಗಿದ್ದವ್ರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಇವತ್ತು ಕರಾವಳಿ ಪ್ರದೇಶದ ತುಳು ಮತ್ತು ಬ್ಯಾರಿ ಮಾತಾಡೋರಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಭಾಳ ಚರ್ಚೆ ಇತ್ತು. ಅದು ಭಾಳ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದು ಸಾಧ್ಯವನ್ನಾಗಿ ಮಾಡಿ ಕರಾವಳಿಯ ತುಳು ಮತ್ತು ಬ್ಯಾರಿ ಮಾತಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಈ ಬ್ಯಾರಿ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷ ಸದಸ್ಯರನ್ನು ನಾನು ವಿಶೇಷವಾಗಿ ನಾನು ಅಭಿನಂದಿಸಿ, ದುಶ್ಚಟ ಮುಕ್ತ ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಸಹಕಾರಕ್ಕೆ ಹೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತಾ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಕಾರ್ಯದರ್ಶಿಗೆ ನಾನು ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್.